ಜಾತ್ರೆ ಉತ್ಸವ ಪರಿಚಯ ಅಂತ ಬಂದಾಗ ಅಲ್ಲಿ ಯಾವುದೇ ರೀತಿಯಾದಂತಹ ಭೇದ ಭಾವ ಇಲ್ಲದೆ ಮಹಿಳೆಯರು ಪುರುಷರು ಎಲ್ಲರೂ ಕೂಡ ಭಾಗಿಯಾಗ್ತಾರೆ. ಆದ್ರೆ ದಾವಣಗೆರೆಯಲ್ಲಿ ನಡೆಯುವಂತಹ ವಿಶೇಷವಾದಂತಹ ಈ ಒಂದು ಜಾತ್ರಾ ಉತ್ಸವದಲ್ಲಿ ಕೇವಲ ಪುರುಷರು ಮಾತ್ರ ಭಾಗಿಯಾಗ್ತಾರೆ. ಅಲ್ಲಿಂದಲೇ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಡ್ಬನ್ನಿ. ಇವತ್ತು ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕಿನ ಬಸಾಪುರ ಗ್ರಾಮದಲ್ಲಿ ಮಹೇಶ್ವರ ಜಾತ್ರೆ ನಡೆಯುವಂಥದ್ದು. ವಿಶೇಷವಾಗಿ ಈ ಮಹೇಶ್ವರ ಜಾತ್ರೆ ಕೇವಲ ಪುರುಷರ ಜಾತ್ರೆ ಅಂತಾನೆ ಏನು ಪ್ರಸಿದ್ಧಿ ಪಡೆದಿರುವಂಥದ್ದು. ಈ ಶಕ್ತಿ ದೇವರ ಜಾತ್ರೆಗೆ ನಾಡಿನ ವಿವಿಧ ಭಾಗಗಳಿಂದ ಸಾಕಷ್ಟು ಭಕ್ತರು ಅಂದ್ರೆ ಸಾವಿರಾರು ಭಕ್ತರು ಹರಿದು ಬರ್ತಾರೆ. ಪ್ರತಿ ಇಲ್ಲಿ ಕಾರ್ತಿಕ ಮಾಸದ ಕೊನೆ ಮತ್ತು ಧನುರ್ಮಾಸದ ಆರಂಭದಲ್ಲಿ ಈ ವಿಶೇಷವಾದಂತಹ ಜಾತ್ರೆ ನಡೆಯುತ್ತೆ. ಸಾಮೂಹಿಕ ಪ್ರಸಾದ ಉತ್ಸವ ನಡೆಯುತ್ತೆ. ಇಲ್ಲಿ ಪ್ರಮುಖವಾಗಿ ಈ ಜಾತ್ರೆಯ ವಿಶೇಷತೆ ಏನಂತಂದ್ರೆ ಇಲ್ಲಿ ಕೇವಲ ಪುರುಷರು ಮಾತ್ರ ಈ ಜಾತ್ರೆಯಲ್ಲಿ ಭಾಗವಹಿಸಬೇಕು. ಈ ಜಾತ್ರೆಗೆ ಯಾವುದೇ ಮಹಿಳೆಯರು ಸ್ವಯಂ ಪ್ರೇರಣೆಯಿಂದ ತಾವು ಬರಲ್ಲ. ಯಾಕಂತಂದ್ರೆ ಆ ಕಳೆದ 400 ವರ್ಷಗಳಿಂದ ಈ ಸಂಪ್ರದಾಯದಲ್ಲಿ ಮುಂದುವರೆದುಕೊಂಡು ಬಂದಿರುವಂತದ್ದು. ಪ್ರತಿ ವರ್ಷ ಸಹ ಇಲ್ಲಿ ಸಹಸ್ರಾರು ಜನ ಪುರುಷರು ಮಾತ್ರ ಸೇರ್ತಾರೆ. ಅವರನ್ನು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಬಿಳಿಯ ವಸ್ತ್ರಗಳು ಮತ್ತು ಕೇಸರಿ ಶಲ್ಲೆಗಳನ್ನು ಧರಿಸಿಕೊಂಡು ಸಾಕಷ್ಟು ಭಕ್ತರು ಇಲ್ಲಿ ಭಾಗಿಯಾಗ್ತಾರೆ. ನಾಡಿನ ವಿವಿಧ ಕಡೆಯಿಂದ ಬಂದಿರುವಂತಹ ಭಕ್ತರು ಮಹೇಶ್ವರ ಸ್ವಾಮಿ ದರ್ಶನಕ್ಕೆ ಸರತಿ ಸಾಲಿನಲ್ಲಿ ನಿಲ್ತಾರೆ. ಪ್ರಮುಖವಾಗಿ ಇಲ್ಲಿ ಆಚರಣೆಗಳಂತಂದ್ರೆ ಬೆಳಗಿನ ಜಾವ ಸ್ವಾಮಿಗಳಿಂದ ಮಹಾಪೂಜೆ ನಡೆಯುತ್ತೆ. ಆ ಪೂಜೆ ನಡೆದ ನಂತರ ಈ ಪಕ್ಕದಲ್ಲಿರುವಂತಹ ಕಲ್ಯಾಣಿಯಲ್ಲಿ ನಾನು ನಿಮಗೆ ಆ ದೃಶ್ಯದಲ್ಲಿ ತೋರಿಸುವಂತಹ ಕೆಲಸವನ್ನ ಮಾಡ್ತೀನಿ. ಇನ್ನು ಇದೇ ಕಲ್ಯಾಣಿಯಲ್ಲಿ ಆ ಕೆಲವೊಂದಷ್ಟು ಪವಾಡಗಳು ಸಹ ನಡೆಯುತ್ತೆ. ಪವಾಡ ಪ್ರಮುಖವಾಗಿ ಅಂದ್ರೆ ಆ ಒಂದು ಡಜನ್ 12 ಬಾಳೆಹಣ್ಣಿನ 2 ಕಂದಳ ಅಂದ್ರೆ 24 ಬಾಳೆಹಣ್ಣು ಸಪರೇಟ್ ಇರುವಂತಹ ಹಣ್ಣುಗಳಿಗೆ ಪೂಜೆಗಳನ್ನ ಮಾಡಿ ಈ ಕಲ್ಯಾಣಿಯ ಮೇಲ್ಗಡೆ ಅದನ್ನ ಬಿಡ್ತಾರೆ. ಅದರಲ್ಲಿ ಒಂದು ಮುಳುಗಿ ಒಂದು ತೇಲುತ್ತಿದ್ರೆ ನಾಡಿಗೆ ಒಳಿತಾಗತ್ತೆ ಅನ್ನೋ ಒಂದು ಭಾವನೆಯಲ್ಲಿ ಇರುವಂತದ್ದು. ಇನ್ನು ಪ್ರಮುಖವಾಗಿ ಇಲ್ಲಿ ಮಹಿಳೆಯರಿಗೆ ಅವಕಾಶ ಕೊಡಬೇಕು ಅಂತೇಳಿ ಆ ಕೆಲವು ವರ್ಷಗಳಿಂದ ಸುಮಾರು ಒಂದು 30-40 ವರ್ಷಗಳಿಂದ ಒಂದು ಚರ್ಚೆ ಸಹ ಆಗಿತ್ತಂತೆ. ಆದ್ರೆ ಆ ಚರ್ಚೆ ಮಾಡಿದಂತ ಪ್ರಮುಖರ ಮನೆಯಲ್ಲಿ ಓರ್ವ ವ್ಯಕ್ತಿ ಒಂದು ಅಪಘಾತದಲ್ಲಿ ಮೃತಪಟ್ಟ ಹಿನ್ನೆಲೆಯಲ್ಲಿ ಈ ಶಕ್ತಿ ಕೇಂದ್ರದ ವಿರುದ್ಧ ನಾವು ತಮಾಷೆ ಮಾಡೋದು ಬೇಡ, ಬೇರೆ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಬೇಡ. 400 ವರ್ಷಗಳಿಂದ ಯಾವ ನಿಯಮ ಇದೆ ಅದ ನಿಯಮವನ್ನ ಪಾಲಿಸಿಕೊಂಡು ಬರೋಣ ಅನ್ನೋ ನಿಟ್ಟಿನಲ್ಲಿ ಪ್ರತಿ ವರ್ಷ ಇಲ್ಲಿ ಕೇವಲ ಪುರುಷರು ಮಾತ್ರ ಜಾತ್ರೆಯಲ್ಲಿ ಭಾಗಿಯಾಗ್ತಾರೆ. ಏನು ಈ ಮಹೇಶ್ವರ ಸ್ವಾಮಿ ದೇವರೇನು ಚನ್ನಗಿರಿ ತಾಲೂಕಿನಲ್ಲಿರುವಂತಹ ಚಿಕ್ಕ ಹೊಳಿಗಿರಿ ಅನ್ನುವಂತ ಗ್ರಾಮದಲ್ಲಿ ಇರ್ತಾರೆ. ಅಂದ್ರೆ ಈಗ ಬಸಾಪುರ ಗ್ರಾಮದಿಂದ ಅಗಡಿ ಕುಟುಂಬಸ್ಥರು ಅಲ್ಲಿ ಚಕ್ಕಡಿ ಮೂಲಕ ವ್ಯಾಪಾರಕ್ಕೆ ಹೋದಾಗ ಅವರ ಅಂಗಡಿ ಕುಟುಂಬಸ್ಥರ ಪ್ರಸಾದದಲ್ಲೇ ಏನು ಮಹೇಶ್ವರ ಸ್ವಾಮಿ ಇಲ್ಲಿ ಬಂದಿದ್ದರು ಅನ್ನುವಂತ ಒಂದು ಪ್ರತೀತಿ ಇರುವಂತದ್ದು. ಈ 400 ವರ್ಷಗಳ ಹಿಂದೆ ನಡೆದಿರುವಂತಹ ಈ ಉತ್ಸವ ಇವತ್ತಿಗೂ ಸಹ ಜೀವಂತಿಕೆಯಿಂದನೇ ಕೂಡಿರುವಂತದ್ದು. ಪ್ರಮುಖವಾಗಿ ಈ ಜಾತ್ರೆಗೆ ಜಿಲ್ಲೆಯ ಸೇರಿದಂತೆ ಸುತ್ತಮುತ್ತಲ ಜಿಲ್ಲೆಯ ಪ್ರಮುಖ ವ್ಯಕ್ತಿಗಳು ಅಂದ್ರೆ ಜನಪ್ರತಿನಿಧಿಗಳು ಜನನಾಯಕರು ಸಹ ಇಲ್ಲಿ ಬರುವಂತದ್ದು. ಇನ್ನು ಇತ್ತೀಚೆಗೆ ನಿಧನ ಹೊಂದಿದಂತ ಶಾಮೂರು ಶಿವಶಂಕರಪ್ಪನವರು ಸಹ ಆರಾಧ್ಯ ದೇವ ಮಹೇಶ್ವರ ಸ್ವಾಮಿ ಆಗಿತ್ತು. ಪ್ರತಿ ವರ್ಷ ಅವರು ಎಲ್ಲೇ ಇದ್ರು ಸಹ ಈ ಜಾತ್ರೆಗೆ ಬಂದು ಭಾಗಿಯಾಗ್ತಿದ್ರು. ಆದ್ರೆ ಇವತ್ತು ಅವರಿಲ್ಲದ ಕಾರಣ ಸಾಕಷ್ಟು ಇಲ್ಲಿರುವಂತಹ ಅವರ ಅಭಿಮಾನಿಗಳು ಸಹ ಬೇಸರವನ್ನ ವ್ಯಕ್ತಪಡಿಸುವಂತ ಕೆಲಸವಾಗಿದೆ. ಇನ್ನು ಪ್ರಮುಖವಾಗಿ ಜಾತ್ರೆಯಲ್ಲಿ ಸಾವಿರಾರು ಜನ ಭಾಗಿಯಾಗಿ ಮಹೇಶ್ವರ ಸ್ವಾಮಿ ದೇವರ ದರ್ಶನವನ್ನ ಪಡೆದುಕೊಂಡು ಪುನೀತರಾಗುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸಾಮೂಹಿಕ ಉತ್ಸವ ಪರಿಚಯ ಅಂತ ಬಂದಾಗ ಅಲ್ಲಿ ಯಾವುದೇ ರೀತಿಯಾದಂತಹ ಭೇದ ಭಾವ ಇಲ್ಲದೆ ಮಹಿಳೆಯರು ಪುರುಷರು ಎಲ್ಲರೂ ಕೂಡ ಭಾಗಿಯಾಗ್ತಾರೆ. ಆದ್ರೆ ದಾವಣಗೆರೆಯಲ್ಲಿ ನಡೆಯುವಂತಹ ವಿಶೇಷವಾದಂತಹ ಈ ಒಂದು ಜಾತ್ರಾ ಉತ್ಸವದಲ್ಲಿ ಕೇವಲ ಪುರುಷರು ಮಾತ್ರ ಭಾಗಿಯಾಗ್ತಾರೆ. ಅಲ್ಲಿಂದಲೇ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಡ್ಬನ್ನಿ. ಇವತ್ತು ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕಿನ ಬಸಾಪುರ ಗ್ರಾಮದಲ್ಲಿ ಮಹೇಶ್ವರ ಜಾತ್ರೆ ನಡೆಯುವಂಥದ್ದು. ವಿಶೇಷವಾಗಿ ಈ ಮಹೇಶ್ವರ ಜಾತ್ರೆ ಕೇವಲ ಪುರುಷರ ಜಾತ್ರೆ ಅಂತಾನೆ ಏನು ಪ್ರಸಿದ್ಧಿ ಪಡೆದಿರುವಂಥದ್ದು. ಈ ಶಕ್ತಿ ದೇವರ ಜಾತ್ರೆಗೆ ನಾಡಿನ ವಿವಿಧ ಭಾಗಗಳಿಂದ ಸಾಕಷ್ಟು ಭಕ್ತರು ಅಂದ್ರೆ ಸಾವಿರಾರು ಭಕ್ತರು ಹರಿದು ಬರ್ತಾರೆ. ಪ್ರತಿ ಇಲ್ಲಿ ಕಾರ್ತಿಕ ಮಾಸದ ಕೊನೆ ಮತ್ತು ಧನುರ್ಮಾಸದ ಆರಂಭದಲ್ಲಿ ಈ ವಿಶೇಷವಾದಂತಹ ಜಾತ್ರೆ ನಡೆಯುತ್ತೆ. ಸಾಮೂಹಿಕ ಪ್ರಸಾದ ಉತ್ಸವ ನಡೆಯುತ್ತೆ. ಇಲ್ಲಿ ಪ್ರಮುಖವಾಗಿ ಈ ಜಾತ್ರೆಯ ವಿಶೇಷತೆ ಏನಂತಂದ್ರೆ ಇಲ್ಲಿ ಕೇವಲ ಪುರುಷರು ಮಾತ್ರ ಈ ಜಾತ್ರೆಯಲ್ಲಿ ಭಾಗವಹಿಸಬೇಕು. ಈ ಜಾತ್ರೆಗೆ ಯಾವುದೇ ಮಹಿಳೆಯರು ಸ್ವಯಂ ಪ್ರೇರಣೆಯಿಂದ ತಾವು ಬರಲ್ಲ. ಯಾಕಂತಂದ್ರೆ ಆ ಕಳೆದ 400 ವರ್ಷಗಳಿಂದ ಈ ಸಂಪ್ರದಾಯದಲ್ಲಿ ಮುಂದುವರೆದುಕೊಂಡು ಬಂದಿರುವಂತದ್ದು. ಪ್ರತಿ ವರ್ಷ ಸಹ ಇಲ್ಲಿ ಸಹಸ್ರಾರು ಜನ ಪುರುಷರು ಮಾತ್ರ ಸೇರ್ತಾರೆ. ಅವರನ್ನು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಬಿಳಿಯ ವಸ್ತ್ರಗಳು ಮತ್ತು ಕೇಸರಿ ಶಲ್ಲೆಗಳನ್ನು ಧರಿಸಿಕೊಂಡು ಸಾಕಷ್ಟು ಭಕ್ತರು ಇಲ್ಲಿ ಭಾಗಿಯಾಗ್ತಾರೆ. ನಾಡಿನ ವಿವಿಧ ಕಡೆಯಿಂದ ಬಂದಿರುವಂತಹ ಭಕ್ತರು ಮಹೇಶ್ವರ ಸ್ವಾಮಿ ದರ್ಶನಕ್ಕೆ ಸರತಿ ಸಾಲಿನಲ್ಲಿ ನಿಲ್ತಾರೆ. ಪ್ರಮುಖವಾಗಿ ಇಲ್ಲಿ ಆಚರಣೆಗಳಂತಂದ್ರೆ ಬೆಳಗಿನ ಜಾವ ಸ್ವಾಮಿಗಳಿಂದ ಮಹಾಪೂಜೆ ನಡೆಯುತ್ತೆ. ಆ ಪೂಜೆ ನಡೆದ ನಂತರ ಈ ಪಕ್ಕದಲ್ಲಿರುವಂತಹ ಕಲ್ಯಾಣಿಯಲ್ಲಿ ನಾನು ನಿಮಗೆ ಆ ದೃಶ್ಯದಲ್ಲಿ ತೋರಿಸುವಂತ ಕೆಲಸವನ್ನ ಮಾಡ್ತೀನಿ. ಇನ್ನು ಇದೇ ಕಲ್ಯಾಣಿಯಲ್ಲಿ ಆ ಕೆಲವೊಂದಷ್ಟು ಪವಾಡಗಳು ಸಹ ನಡೆಯುತ್ತೆ. ಪವಾಡ ಪ್ರಮುಖವಾಗಿ ಅಂದ್ರೆ ಆ ಒಂದು ಡಜನ್ 12 ಬಾಳೆಹಣ್ಣಿನ 2 ಕಂದಳ ಅಂದ್ರೆ 24 ಬಾಳೆಹಣ್ಣು ಸಪರೇಟ್ ಇರುವಂತಹ ಹಣ್ಣುಗಳಿಗೆ ಪೂಜೆಗಳನ್ನ ಮಾಡಿ ಈ ಕಲ್ಯಾಣಿಯ ಮೇಲ್ಗಡೆ ಅದನ್ನ ಬಿಡ್ತಾರೆ. ಅದರಲ್ಲಿ ಒಂದು ಮುಳುಗಿ ಒಂದು ತೇಲುತ್ತಿದ್ರೆ ನಾಡಿಗೆ ಒಳಿತಾಗತ್ತೆ ಅನ್ನೋ ಒಂದು ಭಾವನೆಯಲ್ಲಿ ಇರುವಂತದ್ದು. ಇನ್ನು ಪ್ರಮುಖವಾಗಿ ಇಲ್ಲಿ ಮಹಿಳೆಯರಿಗೆ ಅವಕಾಶ ಕೊಡಬೇಕು
ಕೊಡಬೇಕು ಅಂತೇಳಿ ಕೆಲ ವರ್ಷಗಳಿಂದ ಸುಮಾರು ಒಂದು 30-40 ವರ್ಷಗಳಿಂದ ಒಂದು ಚರ್ಚೆ ಸಹ ಆಗಿತ್ತಂತೆ. ಆದ್ರೆ ಆ ಚರ್ಚೆ ಮಾಡಿದಂತ ಪ್ರಮುಖರ ಮನೆಯಲ್ಲಿ ಓರ್ವ ವ್ಯಕ್ತಿ ಒಂದು ಅಪಘಾತದಲ್ಲಿ ಮೃತಪಟ್ಟ ಹಿನ್ನೆಲೆಯಲ್ಲಿ ಈ ಶಕ್ತಿ ಕೇಂದ್ರದ ವಿರುದ್ಧ ನಾವು ತಮಾಷೆ ಮಾಡೋದು ಬೇಡ, ಬೇರೆ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಬೇಡ, 400 ವರ್ಷಗಳಿಂದ ಯಾವ ನಿಯಮ ಇದೆ ಅದ ನಿಯಮವನ್ನ ಪಾಲಿಸಿಕೊಂಡು ಬರೋಣ ಅನ್ನೋ ನಿಟ್ಟಿನಲ್ಲಿ ಪ್ರತಿ ವರ್ಷ ಇನ್ನು ಕೇವಲ ಪುರುಷರು ಮಾತ್ರ ಜಾತ್ರೆಯಲ್ಲಿ ಭಾಗಿಯಾಗ್ತಾರೆ. ಏನು ಈ ಮಹೇಶ್ವರ ಸ್ವಾಮಿ ದೇವರೇನು ಚನ್ನಗಿರಿ ತಾಲೂಕಿನಲ್ಲಿರುವಂತಹ ಚಿಕ್ಕ ಹೊಳಿಗಿರಿ ಅನ್ನುವಂತ ಗ್ರಾಮದಲ್ಲಿ ಇರ್ತಾರೆ. ಅಂದ್ರೆ ಈಗ ಬಸಾಪುರ ಗ್ರಾಮದಿಂದ ಅಂಗಡಿ ಕುಟುಂಬಸ್ಥರು ಅಲ್ಲಿ ಚಕ್ಕಡಿ ಮೂಲಕ ವ್ಯಾಪಾರಕ್ಕೆ ಹೋದಾಗ ಅವರ ಅಂಗಡಿ ಕುಟುಂಬಸ್ಥರ ಪ್ರಸಾದದಲ್ಲೇ ಏನು ಮಹೇಶ್ವರ ಸ್ವಾಮಿ ಇಲ್ಲಿ ಬಂದಿದ್ದರು ಅನ್ನುವಂತ ಒಂದು ಪ್ರತೀತಿ ಇರುವಂತದ್ದು. ಈ 400 ವರ್ಷಗಳ ಹಿಂದೆ ನಡೆದಿರುವಂತಹ ಈ ಉತ್ಸವ ಇವತ್ತಿಗೂ ಸಹ ಜೀವಂತಿಕೆಯಿಂದನೇ ಕೂಡಿರುವಂತದ್ದು. ಪ್ರಮುಖವಾಗಿ ಈ ಜಾತ್ರೆಗೆ ಜಿಲ್ಲೆಯ ಸೇರಿದಂತೆ ಸುತ್ತಮುತ್ತಲ ಜಿಲ್ಲೆಯ ಪ್ರಮುಖ ವ್ಯಕ್ತಿಗಳು ಅಂದ್ರೆ ಜನಪ್ರತಿನಿಧಿಗಳು, ಜನನಾಯಕರು ಸಹ ಇಲ್ಲಿ ಬರುವಂತದ್ದು. ಇನ್ನು ಇತ್ತೀಚೆಗೆ ನಿಧನ ಹೊಂದಿದಂತ ಶಾಮೂರು ಶಿವಶಂಕರಪ್ಪನವರು ಸಹ ಆರಾಧ್ಯ ದೇವ ಮಹೇಶ್ವರ ಸ್ವಾಮಿ ಆಗಿತ್ತು. ಪ್ರತಿ ವರ್ಷ ಅವರು ಎಲ್ಲ ಇದ್ರು ಸಹ ಈ ಜಾತ್ರೆಗೆ ಬಂದು ಭಾಗಿಯಾಗ್ತಿದ್ರು. ಆದ್ರೆ ಇವತ್ತು ಅವರಿಲ್ಲದ ಕಾರಣ ಸಾಕಷ್ಟು ಇಲ್ಲಿರುವಂತಹ ಅವರ ಅಭಿಮಾನಿಗಳು ಸಹ ಬೇಸರವನ್ನ ವ್ಯಕ್ತಪಡಿಸುವಂತ ಕೆಲಸವಾಗಿದೆ. ಇನ್ನು ಪ್ರಮುಖವಾಗಿ ಜಾತ್ರೆಯಲ್ಲಿ ಸಾವಿರಾರು ಜನ ಭಾಗಿಯಾಗಿ ಮಹೇಶ್ವರ ಸ್ವಾಮಿ ದೇವರ ದರ್ಶನವನ್ನ ಪಡೆದುಕೊಂಡು ಪುನೀತರಾಗುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸಾಮೂಹಿಕ ಪ್ರಸಾದ ಉತ್ಸವ ಪರಿಚಯ ಅಂತ ಬಂದಾಗ ಅಲ್ಲಿ ಯಾವುದೇ ರೀತಿಯಾದಂತಹ ಭೇದ ಭಾವ ಇಲ್ಲದೆ ಮಹಿಳೆಯರು ಪುರುಷರು ಎಲ್ಲರೂ ಕೂಡ ಭಾಗಿಯಾಗ್ತಾರೆ. ಆದ್ರೆ ದಾವಣಗೆರೆಯಲ್ಲಿ ನಡೆಯುವಂತಹ ವಿಶೇಷವಾದಂತಹ ಈ ಒಂದು ಜಾತ್ರಾ ಉತ್ಸವದಲ್ಲಿ ಕೇವಲ ಪುರುಷರು ಮಾತ್ರ ಭಾಗಿಯಾಗ್ತಾರೆ. ಅಲ್ಲಿಂದಲೇ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಡ್ಬನ್ನಿ. ಇವತ್ತು ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕಿನ ಬಸಾಪುರ ಗ್ರಾಮದಲ್ಲಿ ಮಹೇಶ್ವರ ಜಾತ್ರೆ ನಡೆದಿರುವಂತದ್ದು. ವಿಶೇಷವಾಗಿ ಈ ಮಹೇಶ್ವರ ಜಾತ್ರೆ ಕೇವಲ ಪುರುಷರ ಜಾತ್ರೆ ಅಂತಾನೆ ಏನು ಪ್ರಸಿದ್ಧಿ ಪಡೆದಿರುವಂತದ್ದು. ಈ ಶಕ್ತಿ ದೇವರ ಜಾತ್ರೆಗೆ ನಾಡಿನ ವಿವಿಧ ಭಾಗಗಳಿಂದ ಸಾಕಷ್ಟು ಭಕ್ತರು ಅಂದ್ರೆ ಸಾವಿರಾರು ಭಕ್ತರು ಹರಿದು ಬರ್ತಾರೆ. ಪ್ರತಿ ಇಲ್ಲಿ ಕಾರ್ತಿಕ ಮಾಸದ ಕೊನೆ ಮತ್ತು ಧನುರ್ಮಾಸದ ಆರಂಭದಲ್ಲಿ ಈ ವಿಶೇಷವಾದ ಜಾತ್ರೆ ನಡೆಯುತ್ತೆ. ಸಾಮೂಹಿಕ ಪ್ರಸಾದವೂ ಸಹ ನಡೆಯುತ್ತೆ. ಇಲ್ಲಿ ಪ್ರಮುಖವಾಗಿ ಈ ಜಾತ್ರೆಯ ವಿಶೇಷತೆ ಏನಂತಂದ್ರೆ ಇಲ್ಲಿ ಕೇವಲ ಪುರುಷರು ಮಾತ್ರ ಈ ಜಾತ್ರೆಯಲ್ಲಿ ಭಾಗವಹಿಸಬೇಕು. ಈ ಜಾತ್ರೆಗೆ ಯಾವುದೇ ಮಹಿಳೆಯರಿಗೆ ಸ್ವಯಂ ಪ್ರೇರಣೆಯಿಂದ ತಾವು ಬರೋದು. ಯಾಕಂತಂದ್ರೆ ಕಳೆದ 400 ವರ್ಷಗಳಿಂದ ಈ ಸಂಪ್ರದಾಯದಲ್ಲಿ ಮುಂದುವರೆದುಕೊಂಡು ಬಂದಿರುವಂತದ್ದು. ಪ್ರತಿ ವರ್ಷ ಸಹ ಇಲ್ಲಿ ಸಹಸ್ರಾರು ಜನ ಪುರುಷರು ಮಾತ್ರ ಸೇರ್ತಾರೆ. ಅವರನ್ನು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಬಿಳಿಯ ವಸ್ತ್ರಗಳು ಮತ್ತು ಕೇಸರಿ ಶೆಲ್ಲೆಗಳನ್ನು ಧರಿಸಿಕೊಂಡು ಸಾಕಷ್ಟು ಭಕ್ತರು ಇಲ್ಲಿ ಭಾಗಿಯಾಗ್ತಾರೆ. ನಾಡಿನ ವಿವಿಧ ಕಡೆಯಿಂದ ಬಂದಿರುವಂತಹ ಭಕ್ತರು ಮಹೇಶ್ವರ ಸ್ವಾಮಿ ದರ್ಶನಕ್ಕೆ ಸರತಿ ಸಾಲಿನಲ್ಲಿ ನಿಲ್ತಾರೆ. ಪ್ರಮುಖವಾಗಿ ಇಲ್ಲಿ ಆಚರಣೆಗಳಂತಂದ್ರೆ ಬೆಳಗಿನ ಜಾವ ಸ್ವಾಮಿಗಳಿಂದ ಮಹಾಪೂಜೆ ನಡೆಯುತ್ತೆ. ಆ ಪೂಜೆ ನಡೆದ ನಂತರ ಈ ಪಕ್ಕದಲ್ಲಿರುವಂತಹ ಕಲ್ಯಾಣಿಯಲ್ಲಿ ನಾನು ನಿಮಗೆ ಆ ದೃಶ್ಯದಲ್ಲಿ ತೋರಿಸುವಂತ ಕೆಲಸವನ್ನ ಮಾಡ್ತೀನಿ. ಇನ್ನು ಇದೇ ಕಲ್ಯಾಣಿಯಲ್ಲಿ ಕೆಲವೊಂದಷ್ಟು ಪವಾಡಗಳು ಸಹ ನಡೆಯುತ್ತೆ. ಪವಾಡ ಪ್ರಮುಖವಾಗಿ ಅಂದ್ರೆ ಆ 1 ಡಜನ್ 12 ಬಾಳೆಹಣ್ಣಿನ 2 ಕಂತಗಳು ಅಂದ್ರೆ 24 ಬಾಳೆಹಣ್ಣು ಸಪರೇಟ್ ಇರುವಂತಹ ಹಣ್ಣುಗಳಿಗೆ ಪೂಜೆಗಳನ್ನ ಮಾಡಿ ಈ ಕಲ್ಯಾಣಿಯ ಮೇಲ್ಗಡೆ ಅದನ್ನ ಬಿಡ್ತಾರೆ. ಅದರಲ್ಲಿ ಒಂದು ಮುಳುಗಿ ಒಂದು ತೇಲುತ್ತಿದ್ರೆ ನಾಡಿಗೆ ಒಳಿತಾಗತ್ತೆ ಅನ್ನೋ ಒಂದು ಭಾವನೆಯಲ್ಲಿ ಇರುವಂತದ್ದು. ಇನ್ನು ಪ್ರಮುಖವಾಗಿ ಇಲ್ಲಿ ಮಹಿಳೆಯರಿಗೆ ಅವಕಾಶ ಕೊಡಬೇಕು ಅಂತೇಳಿ ಕೆಲ ವರ್ಷಗಳಿಂದ ಸುಮಾರು ಒಂದು 30-40 ವರ್ಷಗಳಿಂದ ಒಂದು ಚರ್ಚೆ ಸಹ ಆಗಿತ್ತಂತೆ. ಆದ್ರೆ ಆ ಚರ್ಚೆ ಮಾಡಿದಂತ ಪ್ರಮುಖರ ಮನೆಯಲ್ಲಿ ಓರ್ವ ವ್ಯಕ್ತಿ ಒಂದು ಅಪಘಾತದಲ್ಲಿ ಮೃತಪಟ್ಟ ಹಿನ್ನೆಲೆಯಲ್ಲಿ ಈ ಶಕ್ತಿ ಕೇಂದ್ರದ ವಿರುದ್ಧ ನಾವು ತಮಾಷೆ ಮಾಡೋದು ಬೇಡ, ಬೇರೆ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಬೇಡ, 400 ವರ್ಷಗಳಿಂದ ಯಾವ ನಿಯಮ ಇದೆ ಅದ ನಿಯಮವನ್ನ ಪಾಲಿಸಿಕೊಂಡು ಬರೋಣ ಅನ್ನೋ ನಿಟ್ಟಿನಲ್ಲಿ ಪ್ರತಿ ವರ್ಷ ಇನ್ನು ಕೇವಲ ಪುರುಷರು ಮಾತ್ರ ಜಾತ್ರೆಯಲ್ಲಿ ಭಾಗಿಯಾಗ್ತಾರೆ. ಏನು ಈ ಮಹೇಶ್ವರ ಸ್ವಾಮಿ ದೇವರೇನು ಚನ್ನಗಿರಿ ತಾಲೂಕಿನಲ್ಲಿರುವಂತಹ ಚಿಕ್ಕ ಹೊಳಿಗಿರಿ ಅನ್ನುವಂತ ಗ್ರಾಮದಲ್ಲಿ ಇರ್ತಾರೆ. ಅಂದ್ರೆ ಈಗ ಬಸಾಪುರ ಗ್ರಾಮದಿಂದ ಅಂಗಡಿ ಕುಟುಂಬಸ್ಥರು ಅಲ್ಲಿ ಚಕ್ಕಡಿ ಮೂಲಕ ವ್ಯಾಪಾರಕ್ಕೆ ಹೋದಾಗ ಅವರ ಅಂಗಡಿ ಕುಟುಂಬಸ್ಥರ ಪ್ರಸಾದದಲ್ಲೇ ಏನು ಮಹೇಶ್ವರ ಸ್ವಾಮಿ ಇಲ್ಲಿ ಬಂದಿದ್ದರು ಅನ್ನುವಂತ ಒಂದು ಪ್ರತೀತಿ ಇರುವಂತದ್ದು. ಈ 400 ವರ್ಷಗಳ ಹಿಂದೆ ನಡೆದಿರುವಂತಹ ಈ ಉತ್ಸವ ಇವತ್ತಿಗೂ ಸಹ ಜೀವಂತಿಕೆಯಿಂದನೇ ಕೂಡಿರುವಂತದ್ದು. ಪ್ರಮುಖವಾಗಿ ಈ ಜಾತ್ರೆಗೆ ಜಿಲ್ಲೆಯ ಸೇರಿದಂತೆ ಸುತ್ತಮುತ್ತಲ ಜಿಲ್ಲೆಯ ಪ್ರಮುಖ ವ್ಯಕ್ತಿಗಳು ಅಂದ್ರೆ ಜನಪ್ರತಿನಿಧಿಗಳು, ಜನನಾಯಕರು ಸಹ ಇಲ್ಲಿ ಬರುವಂತದ್ದು. ಇನ್ನು ಇತ್ತೀಚೆಗೆ ನಿಧನ ಹೊಂದಿದಂತ ಶಾಮೂರು ಶಿವಶಂಕರಪ್ಪನವರು ಸಹ ಆರಾಧ್ಯ ದೇವ ಮಹೇಶ್ವರ ಸ್ವಾಮಿ ಆಗಿತ್ತು. ಪ್ರತಿ ವರ್ಷ ಅವರು ಎಲ್ಲ ಇದ್ರು ಸಹ ಈ ಜಾತ್ರೆಗೆ ಬಂದು ಭಾಗಿಯಾಗ್ತಿದ್ರು. ಆದ್ರೆ ಇವತ್ತು ಅವರಿಲ್ಲದ ಕಾರಣ ಸಾಕಷ್ಟು ಇಲ್ಲಿರುವಂತಹ ಅವರ ಅಭಿಮಾನಿಗಳು ಸಹ ಬೇಸರವನ್ನ ವ್ಯಕ್ತಪಡಿಸುವಂತ ಕೆಲಸವಾಗಿದೆ. ಇನ್ನು ಪ್ರಮುಖವಾಗಿ ಜಾತ್ರೆಯಲ್ಲಿ ಸಾವಿರಾರು ಜನ ಭಾಗಿಯಾಗಿ ಮಹೇಶ್ವರ ಸ್ವಾಮಿ ದೇವರ ದರ್ಶನವನ್ನ ಪಡೆದುಕೊಂಡು ಪುನೀತರಾಗುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸಾಮೂಹಿಕ ಪ್ರಸಾದ